Hello everyone, welcome to Sanmarga classes. Let us see question number 6 of chapter Conservation of Plants and Animals. Bandipur and Nagarhole of Karnataka are example for Bandipura ಮತ್ತೆ ನಾಗರಹೊಳೆ ಕರ್ನಾಟಕದೇನಿದೆ ಇದನ್ನ ಯಾವುದಕ್ಕೆ ಎಕ್ಸಾಂಪಲ್ ಅಂತ ಕನ್ಸಿಡರ್ ಮಾಡಿರ್ತೀವಿ. ಆಪ್ಷನ್ ಎ ನ್ಯಾಷನಲ್ ಪಾರ್ಕ್ಸ್. ಹಾಗಿದ್ರೆ ನ್ಯಾಷನಲ್ ಪಾರ್ಕ್ಸ್ ಅಂದ್ರೆ ಏನು? ನ್ಯಾಷನಲ್ ಪಾರ್ಕ್ಸ್ ಆಕ್ಚುಲಿ ದೇ ಆರ್ ಪ್ರೊಟೆಕ್ಟೆಡ್ ಏರಿಯಾ. ದೇ ಆರ್ ಪ್ರೊಟೆಕ್ಟೆಡ್ ಬೈ ಗೌರ್ಮೆಂಟ್ ಇಂದ ಪ್ರೊಟೆಕ್ಟ್ ಆಗಿರೋ ಏರಿಯಾ ಇರುತ್ತೆ. ವಿಚ್ ಪ್ರೊಟೆಕ್ಟ್ಸ್ ಪ್ಲಾಂಟ್ಸ್ ಇರಬಹುದು, ಅನಿಮಲ್ಸ್ ಇರಬಹುದು, ಅಥವಾ ಹಿಸ್ಟಾರಿಕಲ್ ಆಬ್ಜೆಕ್ಟ್ಸ್ ಇರಬಹುದು. ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡುತ್ತೆ ನ್ಯಾಷನಲ್ ಪಾರ್ಕ್ಸ್. ಇದೆಲ್ಲ ನ್ಯಾಷನಲ್ ಪಾರ್ಕ್ಸ್ ಏನಿದೆ ಟೋಟಲ್ ಈ ರೀತಿ ಪ್ಲಾಂಟ್ಸ್, ಅನಿಮಲ್ಸ್, ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಇದನ್ನೆಲ್ಲ ಸೇವ್ ಮಾಡುವಂಥದ್ದು ಅದೇನಿದೆ ನ್ಯಾಷನಲ್ ಪಾರ್ಕ್ಸ್ ಪ್ರೊಟೆಕ್ಟ್ ಮಾಡುತ್ತೆ. ನ್ಯಾಷನಲ್ ಪಾರ್ಕ್ಸ್ ಇಲ್ಲಿ ಏನು, ಇಟ್ ಈಸ್ ಜಸ್ಟ್ ಲೈಕ್ ಅ ನ್ಯಾಚುರಲ್ ಮ್ಯೂಸಿಯಂ ಇದ್ದಂಗೆ. ಫಾರ್ಮಿಂಗ್ ಇರಬಹುದು, ಗ್ರೇಸಿಂಗ್ ಇರಬಹುದು, ಅಥವಾ ಹಂಟಿಂಗ್ ಇರಬಹುದು, ಇದೆಲ್ಲ ಏನು ಅಲೋ ಇರೋದಿಲ್ಲ ನ್ಯಾಷನಲ್ ಪಾರ್ಕ್ ಅಲ್ಲಿ. ಈಗ ನೀವು ಮ್ಯೂಸಿಯಂಗೆ ಹೋಗಿದ್ರೆ ಯಾವ ಆಬ್ಜೆಕ್ಟ್ ಅನ್ನು ನೀವಲ್ಲಿ ಮುಟ್ಟೋ ಹಂಗಿಲ್ಲ, ನೋಡ್ಕೊಳ್ಳೋದು ಬರೋದು. ಇಲ್ಲಿ ಕೂಡ ನ್ಯಾಷನಲ್ ಪಾರ್ಕ್ ಅಲ್ಲಿ ಹಾಗೆ ನೋ ಹ್ಯೂಮನ್ ಆಕ್ಟಿವಿಟೀಸ್ ಆರ್ ಅಲೌಡ್. ಸೊ ನ್ಯಾಷನಲ್ ಪಾರ್ಕ್ಸ್ ಹೌದಲ್ವಾ? ಬಂಡೀಪುರ ಮತ್ತೆ ನಾಗರಹೊಳೆ ನ್ಯಾಷನಲ್ ಪಾರ್ಕ್ಸ್ ಹೌದು. ಆಪ್ಷನ್ ಬಿ ರೀಜನ್ಸ್ ಆಫ್ ರಿಸರ್ವ್ಡ್ ಬಯೋಸ್ಪಿಯರ್. ಇಲ್ಲಿ ರಿಸರ್ವ್ಡ್ ಬಯೋಸ್ಪಿಯರ್ ಅಗೇನ್ ಇಲ್ಲಿ ಕೂಡ ರಿಸರ್ವ್, ಇಲ್ಲಿ ನೋಡಿ ಹೆಸರು ಹೇಳ್ತಾ ಇದೆ ರಿಸರ್ವ್ಡ್ ಬಯೋಸ್ಪಿಯರ್. ಇಲ್ಲಿ ಏನ್ ಮಾಡ್ತಾರೆ, ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಅನ್ನೆಲ್ಲ ರಿಸರ್ವ್ ದೇ ಆರ್ ಪ್ರೊಟೆಕ್ಟೆಡ್ ಇನ್ ರಿಸರ್ವ್ಡ್ ಬಯೋಸ್ಪಿಯರ್. ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಅನ್ನೆಲ್ಲ ಇಲ್ಲಿ ಪ್ರೊಟೆಕ್ಟ್ ಮಾಡ್ತಾರೆ, ಬಟ್ ನಾಟ್ ದಿಸ್ ಒನ್ ಆಬ್ಜೆಕ್ಟ್ಸ್, ಹಿಸ್ಟಾರಿಕಲ್ ಆಬ್ಜೆಕ್ಟ್ಸ್ ಅದನ್ನೆಲ್ಲ ಇಲ್ಲಿ ಪ್ರೊಟೆಕ್ಟ್ ಮಾಡೋದಿಲ್ಲ. ಓನ್ಲಿ ಇಲ್ಲಿ ಯಾವ್ಯಾವ್ದು ಇನ್ವಾಲ್ವ್ ಆಗಿರುತ್ತೆ, ಬಯೋಸ್ಫಿಯರ್ ಇನ್ವಾಲ್ವ್ ಆಗಿರುತ್ತೆ. ಸೊ ಇಲ್ಲಿ ಸಮ್ ಹ್ಯೂಮನ್ ಆಕ್ಟಿವಿಟೀಸ್ ಮೇ ಬಿ ಅಲೌಡ್. ಅಲ್ಲಿ ಕೂಡ 3 ಝೋನ್ಸ್ ಅಂತ ಇರುತ್ತೆ. ಫಸ್ಟ್ ಝೋನ್ ಅಲ್ಲಿ ಹ್ಯೂಮನ್ ಆಕ್ಟಿವಿಟೀಸ್ ಗೆ ಅಲೋ ಮಾಡಿರ್ತಾರೆ, ಫಾರ್ಮಿಂಗ್ ಇರ್ಬಹುದು, ಗ್ರೇಸಿಂಗ್ ಇರ್ಬಹುದು, ಅದಕ್ಕೆಲ್ಲ ಅಲೋ ಮಾಡಿರ್ಬಹುದು. ಬಟ್ ಸೆಕೆಂಡ್ ಝೋನ್ ಅಂತ ಬಂದಾಗ ಅಲ್ಲಿ ಬರೀ ನೋಡ್ಕೊಂಡು ಬರ್ಬೇಕು ಅಷ್ಟೇ, ಅಥವಾ ರಿಸರ್ಚ್ ಏನಾದ್ರು ಬೇಕಿದ್ರೆ ಮಾಡ್ಕೊ ಬರೋದು. ಬಟ್ ಥರ್ಡ್ ಝೋನ್ ಅಲ್ಲಿ ಬಂದಾಗ ನೋ ಹ್ಯೂಮನ್ಸ್ ಆರ್ ಅಲೌಡ್ ಈ ತರ. ಹಾಗಿದ್ರೆ ಬಂಡೀಪುರ ಮತ್ತು ನಾಗರಹೊಳೆ ರೀಜನ್ಸ್ ಆಫ್ ರಿಸರ್ವ್ಡ್ ಬಯೋಸ್ಪಿಯರ್ ಕೂಡ ಹೌದು. ಸೊ ಆಪ್ಷನ್ ಬಿ ಇಸ್ ಆಲ್ಸೋ ರೈಟ್. ಆಪ್ಷನ್ ಸಿ ಬರ್ಡ್ಸ್ ಸ್ಯಾಂಕ್ಚುರೀಸ್. ನೋ, ದಿಸ್ ಇಸ್ ರಾಂಗ್. ಬರ್ಡ್ಸ್ ಸ್ಯಾಂಕ್ಚುರಿ ಎಲ್ಲಿದೆ? ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ಗೊತ್ತಿದ್ಯಾ? ರಂಗಂತಿಟ್ಟು ಕೇಳಿದ್ದೀರಾ? ಎಸ್. ಆಪ್ಷನ್ ಡಿ ಬೋತ್ ಎ ಅಂಡ್ ಬಿ. ಎಸ್, ದಿಸ್ ಒನ್ is correct. Therefore, option D both A and B is correct. Bandipura and Nagarhole of Karnataka are example for both national parks and regions of reserved biosphere. Thank you.